ನಮಸ್ಕಾರ ವಿದ್ಯಾರ್ಥಿಗಳೇ. ನಾವಿವತ್ತು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅನ್ನೋ ಸಬ್ಜೆಕ್ಟ್ನಲ್ಲಿ ಟೈಮ್ ಸೀರೀಸ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟೈಮ್ ಸೀರೀಸ್ ಅಂತ ಅನ್ನೋ ಟರ್ಮ್ ಕೇಳಿದಾಗಲೇ ಎರಡು ಫೆಮಿಲಿಯರ್ ವರ್ಡ್ಸನ್ನು ನಾವು ನೋಡ್ತೀವಿ. ಒನ್ ಈಸ್ ಟೈಮ್ ಆ್ಯಂಡ್ ದ ಅದರ್ ಒನ್ ಈಸ್ ಸೀರೀಸ್. ಹಿಯರ್ ಟೈಮ್ ರೆಫರ್ಸ್ ಟು ಅ ಗಿವನ್ ಪೀರಿಯಡ್. ಇಟ್ ಮೇ ಬಿ ವಿತ್ ರೆಫರೆನ್ಸ್ ಟು ಇಯರ್ಸ್, ಮಂತ್ಸ್, weeks, hours, days, whatever. And then series are nothing but numerical data. You are already familiar with the term series. Series ಅನ್ನೋ ಪದ ನಿಮಗೆ ಚೆನ್ನಾಗಿ ಪರಿಚಯ ಇದೆ. ಸೀರೀಸ್ ಅಂದಾಗ ನಾವು ಅರೇಂಜ್ಡ್ ನ್ಯೂಮರಿಕಲ್ ಡೇಟಾ ಅಂತ ಹೇಳ್ತೀವಿ ಅಥವಾ ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳ್ತೀವಿ. ಈ ಟೈಮ್ ಸೀರೀಸ್ ಅನ್ನೋದು ಯಾತಕ್ಕೆ ನಮಗೆ ಬೇಕಾಗತ್ತೆ ಅಂತ ನೋಡೋಣ. Time series data are essential for forecasting. Forecasting is nothing but prediction of a phenomena in future. ಮುಂದೆ ಯಾವುದಾದ್ರೂ ಫೆನೋಮಿನಾ ಏನು ಇರುತ್ತೆ ಅಥವಾ ಅದರ ಸ್ಥಿತಿ ಏನಿರ್ಬೋದು, ಅದರ ವ್ಯಾಲ್ಯೂ ಏನಿರ್ಬೋದು ಅಂತ ನಾವು ಕಂಡುಹಿಡಿಬೇಕಲ್ವಾ, ಅದನ್ನು ನಾವು ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ. ನಾವು ಫೋರ್ಕಾಸ್ಟಿಂಗ್ನ ಸೈಂಟಿಫಿಕ್ ಆಗಿ ಮಾಡ್ತೀವಿ. ಫೋರ್ಕಾಸ್ಟಿಂಗ್ ಈಸ್ ನಥಿಂಗ್ ಬಟ್ ಅನ್ ಅಸಂಪ್ಷನ್ ಬೇಸ್ಡ್ ಆನ್ ಸೈಂಟಿಫಿಕ್ ಸ್ಟಡಿ. ವೈಜ್ಞಾನಿಕವಾಗಿ ನಾವು ಯಾವುದಾದ್ರೂ ಊಹೆ ಮಾಡ್ತೀವಲ್ವ, ಅದನ್ನು ನಾವು ಫೋರ್ಕಾಸ್ಟಿಂಗ್ ಅಂತ ಹೇಳ್ಬೋದು. ಉದಾಹರಣೆಗೆ ಇವಾಗ ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ಸೇಲ್ಸ್, ಪ್ರೊಡಕ್ಷನ್ ಅಥವಾ ಶೇರ್ ಪ್ರೈಸಸ್, ಇದನ್ನು ನಾವು ಫೋರ್ಕಾಸ್ಟ್ ಮಾಡ್ತೀವಿ. ಮುಂದೆ ಇದು ಯಾವ ರೀತಿ ಇರಬಹುದು ಅಂತ ಅದನ್ನು ನಾವು ಅಂಥ ಪ್ರಿಡಿಕ್ಷನ್ನ ನಾವು ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ. ಆದರೆ ಫೋರ್ಕಾಸ್ಟಿಂಗ್ ಏನಾಗಿರಬೇಕು? ಇಟ್ ಮಸ್ಟ್ ಬಿ ಬೇಸ್ಡ್ ಆನ್ ಸೈಂಟಿಫಿಕ್ ಸ್ಟಡಿ. ಅದು ಯಾವಾಗ ಸೈಂಟಿಫಿಕ್ ಸ್ಟಡಿ ಆಗತ್ತೆ ಅಂತ ಹೇಳಿದ್ರೆ, ಫೋರ್ಕಾಸ್ಟಿಂಗ್ ಈಸ್ ಯೂಶುವಲಿ ಡನ್ ಇನ್ ಕರೆಂಟ್ ಸಿಚುಯೇಷನ್ ವಿತ್ ದ ಹೆಲ್ಪ್ ಆಫ್ ಪಾಸ್ಟ್ ಡೇಟಾ. ಸೊ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಇದು ಮೂರನ್ನು ಕನೆಕ್ಟ್ ಮಾಡ್ತಾ ಇದೆ ಫೋರ್ಕಾಸ್ಟಿಂಗ್ ಅಂದರೆ ತಪ್ಪಾಗಲ್ಲ. ನಾವು ಪಾಸ್ಟ್ ಡೇಟಾ ಉಪಯೋಗಿಸ್ಕೊಂಡು ಪ್ರೆಸೆಂಟ್ ಸಿಚುಯೇಷನಲ್ಲಿ ಫ್ಯೂಚರ್ ಡೇಟಾ ಯಾವ ಥರ ಇರಬಹುದು ಅಥವಾ ಫ್ಯೂಚರಲ್ಲಿ ಇದರ ಪರಿಸ್ಥಿತಿ ಏನಿರ್ಬೋದು ಅಂತ ನಾವು ಊಹೆ ಮಾಡ್ತೀವಲ್ವ, ಅದನ್ನು ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಯಾವ್ದು ಬೇಕಾಗುತ್ತೆ ಇಲ್ಲಿ? ಪಾಸ್ಟ್ ಡೇಟಾ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫೋರ್ಕಾಸ್ಟಿಂಗ್. ಆ ಪಾಸ್ಟ್ ಡೇಟಾನ ನಾವು ಟೈಮ್ ಸೀರೀಸ್ ಅಂತ ಹೇಳ್ತೀವಿ. ಈ ಟೈಮ್ ಸೀರೀಸ್ ಮೀನಿಂಗ್ ಹಾಗಿದ್ರೆ ಏನು ಅಂತ ನೋಡೋಣ. Time series refers to an arrangement and presentation of statistical data in chronological order. The statistical data is collected over a period of time which is nothing but time series. Time series are numerical data for a particular period of time. ಅಂದರೆ ಇದನ್ನು ಬೇರೆ ಬೇರೆ ರೀತಿ ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಇದೆ ಇಲ್ಲಿ. ಟೈಮ್ ಸೀರೀಸ್ ಅಂತ ಹೇಳಿದಾಗ ಯಾವುದೇ ಒಂದು ಡೇಟಾನ ನಾವು ಕ್ರೊನಲಾಜಿಕಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡಿದ್ರೆ ಅದನ್ನು ನಾವು ಟೈಮ್ ಸೀರೀಸ್ ಅಂತ ಹೇಳ್ತೀವಿ. ಕ್ರೊನಾಲಜಿ ಅಂತ ಹೇಳಿದ್ರೆ ಅಥವಾ ಕ್ರೊನಲಾಜಿಕಲ್ ಆರ್ಡರ್ ಅಂತ ಹೇಳಿದ್ರೆ ಅದು ಯಾವಾಗ ನಡೆದಿರುತ್ತೋ ಆವಾಗ, ದಟ್ ಮೀನ್ಸ್ ದ ಟೈಮ್ ವೆನ್ ಇಟ್ ಹ್ಯಾಸ್ ಅಕರ್ಡ್ ಅಂತ ಹೇಳ್ಬೋದು. ಯಾವ ಟೈಮ್ನಲ್ಲಿ ಅದಾಗಿರುತ್ತೆ ಅದನ್ನು ನಾವು ಕ್ರೊನಲಾಜಿಕಲ್ ಅಂತ ಹೇಳ್ತೀವಿ. ಯಾವುದಾದ್ರೂ ಪರ್ಟಿಕ್ಯುಲರ್ ಪೀರಿಯಡ್ಡಿಂದು ನ್ಯೂಮರಿಕಲ್ ಡೇಟಾನು ನಾವು ಟೈಮ್ ಸೀರೀಸ್ ಅಂತ ಹೇಳ್ತೀವಿ. ಅಂದರೆ ಟೈಮ್ ಸೀರೀಸ್ ಆಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಡೇಟಾ ಇಟ್ ಹ್ಯಾಸ್ ಟು ಬಿ ಟೈಮ್ ಸೀರೀಸ್ ಅಂತ ಹೇಳಿದ್ರೆ ಕಂಡೀಷನ್ಸ್ ಏನೇನು? ಇಟ್ ಮಸ್ಟ್ ಬಿ ನ್ಯೂಮರಿಕಲ್ ಡೇಟಾ ಆ್ಯಂಡ್ ಇಟ್ ಮಸ್ಟ್ ಬಿಲಾಂಗ್ ಟು ಅ ಪಿರಿಯಾಡಿಕಲ್ ಡೇಟಾ. ಅಂದರೆ ಯಾವುದಾದ್ರೂ ಪಿರಿಯಡಿಗೆ ಸಂಬಂಧಪಟ್ಟಿರೋ ಡೇಟಾ ಆಗಿರ್ಬೋದು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಇನ್ ಕ್ರೊನಲಾಜಿಕಲ್ ಆರ್ಡರ್. ಈಗ ಬೇರೆ ಬೇರೆ ಡೆಫಿನೇಷನ್ಸ್ನ ನಾವು ನೋಡ್ತಾ ಹೋದರೆ, according to Maris Hamburg, a time series is a set of statistical observations arranged in chronological order. ಯಾವುದೇ ಸ್ಟ್ಯಾಟಿಸ್ಟಿಕಲ್ ಡೇಟಾನ ನಾವು ಕ್ರೊನಲಾಜಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡಿದ್ರೆ ಅದು ಟೈಮ್ ಸೀರೀಸ್ ಆಗುತ್ತೆ ಅಂತ ಮಾರಿಸ್ ಹ್ಯಾಂಬರ್ಗ್ ಅವರು ಹೇಳ್ತಾ ಇದ್ದಾರೆ. ಅದೇ ಥರ ನೆಕ್ಸ್ಟ್ ಡೆಫಿನಿಷನ್ ಅಕಾರ್ಡಿಂಗ್ ಟು ವೆಸಲ್ ಆ್ಯಂಡ್ ವೆಲ್ಲೆಟ್, when quantitative data are arranged in the order of their occurrence, the resulting statistical series is called a time series. ಇಲ್ಲಿ ಸ್ವಲ್ಪ ಟರ್ಮ್ ಅಷ್ಟೇ ಚೇಂಜ್ ಆಗಿದೆ. ಕ್ರೊನಲಾಜಿಕಲ್ ಆರ್ಡರ್ ಅನ್ನೋ ಬದಲು ಆರ್ಡರ್ ಆಫ್ ಅಕರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕ್ವಾಂಟಿಟೇಟಿವ್ ಡೇಟಾನ ಅದು ಯಾವಾಗ ಆಗಿದೆಯೋ ಅದರ ಪ್ರಕಾರ ನಾವು ಅರೇಂಜ್ ಮಾಡಿದ್ರೆ ದಟ್ ಡೇಟಾ ಬಿಕಮ್ಸ್
Time series data. According to Spiegel, time series is a set of observations taken at specified times, usually at equal intervals. ಟೈಮ್ ಸೀರೀಸ್ ಡೇಟಾ ಅಂದಾಗ ಸೆಟ್ ಆಫ್ ಅಬ್ಸರ್ವೇಷನ್ ಅಥವಾ ಸೆಟ್ ಆಫ್ ನ್ಯೂಮರಿಕಲ್ ಡೇಟಾ ಅದೇನಾಗಿರುತ್ತೆ, ಸ್ಪೆಸಿಫೈಡ್ ಟೈಮ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಮತ್ತು ಯೂಶ್ವಲಿ ಅಟ್ ಈಕ್ವಲ್ ಇಂಟರ್ವಲ್ಸ್ ಅಂತ ಹೇಳಿದಾಗ ಅದು ಅದರದ್ದು ಏನು ಟೈಮ್ ತೊಗೊಂಡಿರ್ತೀವಲ್ವ ಅದು ಸಮಾನವಾಗಿ ಇರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಇಯರ್ಲಿ ಡೇಟಾ ತೊಗೊಂಡಿದ್ರೆ ಎಲ್ಲನೂ ಇಯರ್ಲಿ ಡೇಟಾ ಆಗಿರುತ್ತೆ, ಮಂತ್ಲಿ ಡೇಟಾ ಆಗಿದ್ರೆ ಎಲ್ಲ ಮಂತ್ಲಿ ಡೇಟಾ ಆಗಿರುತ್ತೆ. ಒಂದು ಡೇಟಾ ಇಯರ್ ವೈಸು, ಒಂದು ಡೇಟಾ ಮಂತ್ ವೈಸು ಈ ಥರ ಕೊಡಲಿಕ್ಕಾಗಲ್ಲ, ಅದು ಅನ್ಯೂನಿಫಾರ್ಮ್ ಆಗುತ್ತೆ, ಅದಾವಾಗ ಟೈಮ್ ಸೀರೀಸ್ ಆಗಿರಲ್ಲ. ಯೂಶ್ವಲಿ ಏನಾಗಿರುತ್ತೆ, ಇದು ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ದು ಆಗಿರುತ್ತೆ. ಸೊ ಇವಾಗ ಟೈಮ್ ಸೀರೀಸ್ ಅಂದರೆ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಟೈಮ್ ಸೀರೀಸ್ ಆರ್ ನಥಿಂಗ್ ಬಟ್ ಸ್ಟ್ಯಾಟಿಸ್ಟಿಕಲ್ ಅಬ್ಸರ್ವೇಷನ್ಸ್ ಆರ್ ನ್ಯೂಮರಿಕಲ್ ಡೇಟಾ which are arranged in chronological order, usually with equal intervals of time. Chronological order ಅಲ್ಲೂ ಇರುತ್ತೆ ಮತ್ತು ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಇದು ಡೇಟಾ ಆಗಿರುತ್ತೆ. ಉದಾಹರಣೆಗೆ ಇವಾಗ XYZ ಕಂಪನಿದು ಪ್ರೊಡಕ್ಷನ್ ಅಂತ ತಗೊಳ್ಳೋಣ. ಆ ಪ್ರೊಡಕ್ಷನ್ ಡೇಟಾನ ನಾವು 10 ವರ್ಷದ ಡೇಟಾನ ಅರೇಂಜ್ ಮಾಡ್ತಾ ಇದ್ದೀವಿ ಅಥವಾ 10 ವರ್ಷದ ಡೇಟಾ ಕೊಟ್ಟಿದ್ದೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟೈಮ್ ಸೀರೀಸ್ ಡೇಟಾ. ಈ ಟೈಮ್ ಸೀರೀಸ್ ಡೇಟಾ ಇಯರ್ ವೈಸೇ ಇರಬೇಕು ಅಂತ ಇಲ್ಲ, ಮಂತ್ಲಿ ಡೇಟಾ ಆಗಿರ್ಬೋದು ಅಥವಾ ವೀಕ್ಲಿ ಡೇಟಾ ಆಗಿರ್ಬೋದು, ಡೇಸ್ನಲ್ಲಿ ನಾವು ರಿಪೋರ್ಟ್ ಕೊಡ್ಬೋದು, ಅಥವಾ ಈವನ್ ಇಟ್ ಮೇ ಬಿ ಆನ್ ದಿ ಬೇಸಿಸ್ ಆಫ್ ಅವರ್ಸ್ ಆರ್ ಸೆಕೆಂಡ್ಸ್, ಮಿನಿಟ್ಸ್ ಈ ರೀತಿಯಾದರೂ ಆಗಿರ್ಬೋದು. ಎಷ್ಟೋ ಸಲ ಬಯೋಟೆಕ್ನಾಲಜಿ ಫರ್ಮ್ಸ್ಗಳಲ್ಲಿ ಸೆಲ್ ಗ್ರೋತು ಇದನ್ನೆಲ್ಲ ರಿಪೋರ್ಟ್ ಮಾಡುವಾಗ ಅವರ್ಲಿ ಬೇಸಿಸ್ಸು ಮತ್ತು ಮಿನಿಟ್ ಬೇಸಿಸ್ನಲ್ಲಿ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಬಟ್ ರಿಮೆಂಬರ್, ಅದು ಯಾವುದೇ ರೆಫರೆನ್ಸ್ ಟೈಮ್ ಆಗಿದ್ದರೂ ಯೂಶ್ವಲಿ ಇಟ್ ಹ್ಯಾಸ್ ಟು ಬಿ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಶೇರ್ ಪ್ರೈಸಸ್ ಗ್ರೋತ್ನ ತಗೊಳ್ಳೋಣ ಎಕ್ಸಾಂಪಲ್ ಆಗಿ. ಒಂದ್ಸಲ ನಾವು ಮಂತ್ಲಿ ಡೇಟಾ ಕೊಟ್ಟಿದ್ದೀವಿ ಅಂದರೆ ಮಂತ್ಲಿ ಡೇಟಾನೇ ಕಂಪ್ಲೀಟ್ ಸೀರೀಸ್ನಲ್ಲೂ ಇರಬೇಕು, ಆವಾಗ ಅದೇನಾಗಿರುತ್ತೆ, ಈಕ್ವಲ್ ಇಂಟರ್ವಲ್ ಇರುತ್ತೆ, ಅನಾಲಿಸಿಸ್ಗೆ ಈಸಿ ಆಗುತ್ತೆ. ಸೊ ಟೈಮ್ ಸೀರೀಸ್ ಇಸ್ ನಥಿಂಗ್ ಬಟ್ ನ್ಯೂಮರಿಕಲ್ ಡೇಟಾ arranged in chronological order, usually with equal intervals of time ಅಂತ ಹೇಳ್ಬೋದು. ಈ ಟೈಮ್ ಸೀರೀಸ್ ಡೇಟಾನ ಅನಲೈಸ್ ಮಾಡೋದು ನಮಗೆ ಯಾಕೆ ಬೇಕಾಗುತ್ತೆ ಅಥವಾ ಇದರ ಇಂಪಾರ್ಟೆನ್ಸ್ ಏನು, ಇದ್ರ ಯೂಸಸ್ ಏನು ಅಂತ ನಾವು ಅನಲೈಸ್ ಮಾಡಿದ್ರೆ, ಟೈಮ್ ಸೀರೀಸ್ ಡೇಟಾ ಹೆಲ್ಪ್ us to understand the past behavior. See, whenever we are going to forecast any values, then definitely we need to understand the past behavior of the data. ಎಕ್ಸ್ಪೋರ್ಟ್ಸು 2022ನಲ್ಲಿ ಏನಿರ್ಬೋದು ಅಂತ ನಾನು ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಐ ಮಸ್ಟ್ ನೋ ವಾಟ್ ವಾಸ್ ಇಟ್ ಬಿಫೋರ್, ಹಿಂದೆ ಇದು ಹೇಗಿತ್ತು ಅಂತ ನನಗೆ ಗೊತ್ತಿರಬೇಕಾಗತ್ತೆ. In order to understand the past behavior of data, whether it is increasing or decreasing or it remains the same, ಇದೆಲ್ಲ ಡೀಟೇಲ್ ನಮಗೆ ಗೊತ್ತಾಗುತ್ತೆ. ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಫ್ಯೂಚರ್ ಪ್ಲ್ಯಾನಿಂಗ್. ಸೊ ಫ್ಯೂಚರ್ ಪ್ಲ್ಯಾನಿಂಗ್ಗೆ ಇದು ಹೆಲ್ಪ್ ಆಗುತ್ತೆ. ಅಂದರೆ ಈಗ ಯಾವುದೋ ಆರ್ಗನೈಸೇಷನನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಅಂತ ಅಂದರೆ ಫ್ಯೂಚರ್ ಪ್ಲ್ಯಾನ್ ಏನು, ಎಕ್ಸ್ಪ್ಯಾನ್ಷನ್. ಆ ಎಕ್ಸ್ಪ್ಯಾನ್ಷನ್ ನಾನು ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕಾಗಲ್ಲ. ವೆದರ್ ವಿ ಹ್ಯಾವ್ ಸಫಿಷಿಯಂಟ್ ಡಿಮ್ಯಾಂಡ್, ವೆದರ್ ಸೇಲ್ಸ್ ಆರ್ ಶೋಯಿಂಗ್ ಇನ್ಕ್ರೀಸಿಂಗ್ ಟ್ರೆಂಡ್, ಈ ರೀತಿ ಬೇರೆ ಬೇರೆ ಡೇಟಾನ ನಾವು ಅನಲೈಸ್ ಮಾಡಿದಾಗ ನಮಗೆ ಫ್ಯೂಚರ್ ಪ್ಲ್ಯಾನ್ಗೆ ಹೆಲ್ಪ್ ಆಗುವಂಥ ಇನ್ಪುಟ್ಸ್ ಸಿಗುತ್ತೆ. ದೆನ್ ಓನ್ಲಿ ವಿ ಕ್ಯಾನ್ ಮೂವ್ ಅಹೆಡ್. ಪಾಸ್ಟ್ ಬಿಹೇವಿಯರ್ನ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಫ್ಯೂಚರ್ ಪ್ಲ್ಯಾನಿಂಗೂ ಕೂಡ ಟೈಮ್ ಸೀರೀಸ್ ಹೆಲ್ಪ್ ಮಾಡುತ್ತೆ. ಇವ್ಯಾಲ್ಯೂಯೇಷನ್ ಆಫ್ current situation. Of course, when we understand the past behavior, we can evaluate the present situation ವಿತೌಟ್ ಎನಿ ಡಿಫಿಕಲ್ಟಿ. ಯಾವುದೇ ರೀತಿ ಕಷ್ಟ ಇಲ್ಲದೆ ಪಾಸ್ಟ್ ಬಿಹೇವಿಯರ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ತಾ ಇದ್ದರೆ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಅಂತ ಗೊತ್ತಾಗುತ್ತೆ. ಈಗ ಸಾಫ್ಟ್ವೇರ್ ಇಂಡಸ್ಟ್ರಿ ಬಗ್ಗೆ ಏನೋ ಅನಲೈಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 20 ವರ್ಷದ ಟೈಮ್ ಸೀರೀಸ್ ಡೇಟಾನ ನೀವು ಅನಲೈಸ್ ಮಾಡ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿ ಪೊಸಿಷನ್ನು ಯಾವ ರೀತಿ ಇದೆ. ಅದೇ ಥರ GDP ಗ್ರೋತ್ ಅಂತ ಇಟ್ಕೊಳ್ಳೋಣ. GDP ಗ್ರೋತು 20 ವರ್ಷದ ಡೇಟಾನ ನೀವು ಅನಲೈಸ್ ಮಾಡ್ತಾ ಹೋದಾಗ ಇನ್ಕ್ರೀಸಿಂಗ್ ಟ್ರೆಂಡ್ ಕಂಪ್ಲೀಟಾಗಿ ಇತ್ತು ಅಂದರೆ ನಿಮ್ಗೇನಾಗುತ್ತೆ, ಈ ವರ್ಷವೂ ಇದು ಇನ್ಕ್ರೀಸ್ ಆಗ್ಬೋದು ಮತ್ತು ಫ್ಯೂಚರಲ್ಲೂ ಇದೇನಾಗಬಹುದು, ಇನ್ಕ್ರೀಸ್ ಆಗ್ಬೋದು ಅನ್ನೋವಂಥ ಒಂದು ನಿಮಗೆ ಸೈಂಟಿಫಿಕ್ ಬೇಸ್ ಸಿಗುತ್ತೆ. ದೆನ್ ಇಟ್ ಹೆಲ್ಪ್ಸ್ ಫಾರ್ ಕಂಪ್ಯಾರಿಸನ್.
ಕಂಪ್ಯಾರಿಷನ್ ಅಂದಾಗ ನಿಮಗೆ ಗೊತ್ತು, ಇದು ಇಂಟರ್ ಫರ್ಮ್ ಇರ್ಬೋದು, ಇಂಟ್ರಾ ಫರ್ಮ್ ಇರ್ಬೋದು, ಅಥವಾ ಇಂಡಸ್ಟ್ರಿ ವೈಸ್ ಇರ್ಬೋದು. ಈ ರೀತಿಯಾದಂಥ ಬೇರೆ ಬೇರೆ ಕಂಪ್ಯಾರಿಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಕಾಂಪಿಟೇಟರ್ಸ್ ಪೊಸಿಷನ್ ಯಾವ ರೀತಿ ಇತ್ತು, ನಾವು ಯಾವ ರೀತಿ, ನಮ್ಮ ಪೊಸಿಷನ್ ಯಾವ ರೀತಿ ಇದೆ, ಕಳೆದ 10 ವರ್ಷಕ್ಕೂ ಅದರ ಹಿಂದಿನ 10 ವರ್ಷಕ್ಕೂ ಏನು ವ್ಯತ್ಯಾಸ ಆಗಿದೆ, ಮತ್ತು ಈ ವ್ಯತ್ಯಾಸಕ್ಕೆ ಕಾರಣ ಏನು, ಈ ರೀತಿ ಎಲ್ಲ ಡೀಟೇಲ್ಸು ನಮಗೆ ಸಿಗುತ್ತೆ. ಆ್ಯಂಡ್ ಐಡೆಂಟಿಫೈಯಿಂಗ್ ಫ್ಯಾಕ್ಟರ್ಸ್ ಆಫ್ ವೇರಿಯೇಷನ್. ಟೈಮ್ ಸೀರೀಸ್ ಹೆಲ್ಪ್ ಅಸ್ ಟು ಐಡೆಂಟಿಫೈ ವಾಟ್ ಎಕ್ಸಾಕ್ಟ್ಲಿ ಈಸ್ ದ ಫ್ಯಾಕ್ಟರ್ ವಿಚ್ ಈಸ್ ಕಾಸಿಂಗ್ ವೇರಿಯೇಷನ್ ಇನ್ ಟೈಮ್ ಸೀರೀಸ್. ಟೈಮ್ ಸೀರೀಸ್ನಲ್ಲಿ ಡೇಟಾ ಯಾವಾಗಲೂ ಯೂನಿಫಾರ್ಮ್ ಆಗಿರಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜ್ಗೆ ಏನು ಕಾರಣ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ದಿಸ್ ಆರ್ ಆಲ್ ದ ಮೇನ್ ಆಸ್ಪೆಕ್ಟ್ಸ್ ಫಾರ್ ವಿಚ್ ಟೈಮ್ ಸೀರೀಸ್ ಅನಾಲಿಸಿಸ್ ಹ್ಯಾಸ್ ಬಿನ್ ಕಂಡಕ್ಟೆಡ್. ಇವಾಗ ಈ ಟೈಮ್ ಸೀರೀಸ್ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ಟೈಮ್ ಸೀರೀಸ್ ನೇಚರ್ ಯಾವ ಥರ ಇರುತ್ತೆ, ಟೈಮ್ ಸೀರೀಸ್ ಡೇಟಾದು ನೇಚರ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಟೈಮ್ ಸೀರೀಸ್ ಡೇಟಾ ವಿಲ್ ನಾಟ್ ಬಿ ಯೂನಿಫಾರ್ಮ್. Fluctuations, movement or variation in data from time to time is very common. ಟೈಮ್ ಸೀರೀಸ್ ಡೇಟಾ ಯಾವಾಗಲೂ ಒಂದೇ ರೀತಿ ಇರಲ್ಲ, ಅದರಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾನೆ ಇರ್ತೀವಿ. ಅದು ತುಂಬ ಸಾಮಾನ್ಯ ಕೂಡ, ಆ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಈಗ ನೀವೇ ಒಂದು ಉದಾಹರಣೆ ತಗೊಳ್ಳಿ, ಶೇರ್ ಪ್ರೈಸಸ್ಸು ಒಂದೇ ರೀತಿ ಫಿಕ್ಸ್ಡ್ ಆಗಿ ಇರಲ್ಲ, ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಅಥವಾ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಪ್ರೈಸ್ ಅಂತ ತಗೊಳ್ಳಿ, ಪ್ರಾಡಕ್ಟ್ ಪ್ರೈಸ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಪ್ರೊಡಕ್ಷನ್ ಚೇಂಜ್ ಆಗುತ್ತೆ, ಸೇಲ್ಸ್ ಚೇಂಜ್ ಆಗುತ್ತೆ, ಇಂಪೋರ್ಟ್, ಎಕ್ಸ್ಪೋರ್ಟ್, ಬರ್ತ್ ರೇಟ್, ಡೆತ್ ರೇಟ್, ಈ ಥರ ಯಾವುದಾದ್ರೂ ತೊಗೊಂಡ್ರು ಅದೇನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಆ ಫ್ಲಕ್ಚುಯೇಷನ್ನು ಇನ್ಕ್ರೀಸ್ ಆದರೂ ಆಗಿರ್ಬೋದು ಅಥವಾ ಡಿಕ್ರೀಸ್ ಆದರೂ ಆಗಿರ್ಬೋದು. ಈ ರೀತಿ ಫ್ಲಕ್ಚುಯೇಷನ್ಸ್ ಅಥವಾ ವೇರಿಯೇಷನ್ಸ್ ಏನಿರುತ್ತೆ ಟೈಮ್ ಸೀರೀಸ್ನಲ್ಲಿ, ಅದನ್ನು ನಾವು 4 ಮೇನ್ ಕಾಂಪೊನೆಂಟ್ ಅಂತ ಹೇಳಿ ವಿಭಾಗ ಮಾಡ್ತೀವಿ. The variations in time series are very common and these variations are classified into 4 basic components. These are all called components of time series or variations of time series ಅಥವಾ ಎಲಿಮೆಂಟ್ಸ್ ಆಫ್ ಟೈಮ್ ಸೀರೀಸ್ ಅಂತ ನಾವು ಇದನ್ನು ಕರಿತೀವಿ. ಹಾಗಿದ್ರೆ ಈ 4 ವೇರಿಯೇಷನ್ಸು ಯಾವ್ದ್ಯಾವುದು ಅಂತ ನೋಡೋಣ. The components of time series, 4 components of time series are secular trend, seasonal variation, cyclic variation and then irregular variation. ಈ 4 ಕಾಂಪೊನೆಂಟ್ಸ್ ಆಫ್ ಟೈಮ್ ಸೀರೀಸ್ ಆಗುತ್ತೆ. ಸೆಕ್ಯುಲರ್ ಟ್ರೆಂಡ್ನ ಟ್ರೆಂಡ್ ಅಂತಲೂ ಹೇಳ್ತೀವಿ. ನಿಮಗೆ ರೈಟ್ ಸೈಡ್ ಕಾರ್ನರ್ನಲ್ಲಿ ಅದು ಗ್ರಾಫ್ನಲ್ಲಿ ಯಾವ ರೀತಿ ಬರುತ್ತೆ ಆ ವೇರಿಯೇಷನ್ ಅಂತ ಒಂದು ಸಿಂಪಲ್ ಡಯಾಗ್ರಾಮ್ ಇದೆ. ಸೆಕ್ಯುಲರ್ ಟ್ರೆಂಡ್ ಅಥವಾ ಟ್ರೆಂಡ್ ಅಂತ ಹೇಳಿದ್ರೆ ಯೂಶಲಿ ಇಲ್ಲಿ ಎಕ್ಸಾಂಪಲು ಇನ್ಕ್ರೀಸಿಂಗ್ ಟ್ರೆಂಡ್ ಇದೆ, ಡಿಕ್ರೀಸಿಂಗ್ ಟ್ರೆಂಡ್ ಆದರೂ ಆಗಿರ್ಬೋದು. ಟ್ರೆಂಡ್ ಕೆಳಗಡೆ ಸೀಸನಲ್ ವೇರಿಯೇಷನ್ ಇದೆ. ಸೀಸನಲ್ ವೇರಿಯೇಷನಲ್ಲಿ ಒಂದ್ಸಲ ಅಪ್ ಮತ್ತು ಒಂದ್ಸಲ ಡೌನ್ ಆ ಥರ ವೇರಿಯೇಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸೈಕ್ಲಿಕ್ ವೇರಿಯೇಷನ್. ಸೈಕ್ಲಿಕ್ ವೇರಿಯೇಷನ್ನು ಅದರದ್ದೇ ಆದ ಒಂದು ಪ್ಯಾಟ್ರನ್ನ ಫಾಲೋ ಮಾಡ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ದೆನ್ ಇರ್ರೆಗ್ಯುಲರ್ ಅಥವಾ ಇರಾಟಿಕ್ ಅಂತಲೂ ಹೇಳ್ತೀವಿ ಇದನ್ನು, ಇರ್ರೆಗ್ಯುಲರ್ ಆರ್ ಇರಾಟಿಕ್ ವೇರಿಯೇಷನ್. ಈ ರೀತಿ 4 ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಈ ಕಾಂಪೊನೆಂಟ್ಸು 4 ಯಾವುದಾದ್ರೂ ಒಂದು ಮಾತ್ರ ಟೈಮ್ ಸೀರೀಸ್ನಲ್ಲಿ ವೇರಿಯೇಷನ್ ಇರಬೇಕು ಅಂತ ಏನಿಲ್ಲ. 4 ವೇರಿಯೇಷನ್ ಇರ್ಬೋದು, ಯಾವುದಾದ್ರೂ 2 ವೇರಿಯೇಷನ್ ಇರ್ಬೋದು, ಒಂದೇ ವೇರಿಯೇಷನ್ ಇರ್ಬೋದು. ಇಟ್ ಶುಡ್ be noted that time series data may contain any or all type of components of time series. For example, ನಿಮಗೆ ಯಾವುದಾದ್ರೂ ಒಂದು ಪ್ರಾಡಕ್ಟು, ಇಲ್ಲಿ ಮೊಬೈಲ್ ಹ್ಯಾಂಡ್ಸೆಟ್ ಅಂದ್ಕೊಳ್ಳಿ, ಆ ಹ್ಯಾಂಡ್ಸೆಟ್ ಯಾವುದೋ ಪರ್ಟಿಕ್ಯುಲರ್ ಬ್ರ್ಯಾಂಡ್ನಲ್ಲಿ ಸೇಲ್ಸ್ ಡೇಟಾ ನಾವು 2001 2010 ತನಕ ತೊಗೊಂಡಿದ್ದೀವಿ ಅಂದಾಗ ಆ ಸೇಲ್ಸ್ ಡೇಟಾನಲ್ಲಿ 4 ವೇರಿಯೇಷನ್ ಇರ್ಬೋದು ಅಥವಾ ಯಾವುದಾದ್ರೂ 1-2 ವೇರಿಯೇಷನ್ ಇರ್ಬೋದು. ಒಂದು ಅಸಂಪ್ಷನ್ ಟ್ರೆಡಿಷ್ನಲ್ ಆಗಿ ಅಂದ್ಕೊಳ್ತಾ ಇದ್ದೀವಿ. ಟ್ರೆಡಿಷ್ನಲಿ ದೆರ್ ಈಸ್ ಒನ್ ಅಸಂಪ್ಷನ್ ದಟ್ ವೇರಿಯಬಲ್, ಅದನ್ನು ವೈ ಅಂತ ಡಿನೋಟ್ ಮಾಡ್ತೀವಿ, ಈಸ್ ಅ ಫಂಕ್ಷನ್ ಆಫ್ ಟೈಮ್. ವೇರಿಯಬಲ್ ಅನ್ನೋದು ಟೈಮ್ದ ಫಂಕ್ಷನ್ ಅಂತ ಒಂದು ರಿಲೇಷನ್ಶಿಪ್ನ ಅಸ್ಯೂಮ್ ಮಾಡ್ಕೊಳ್ತಾ ಇರ್ತೀವಿ. ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಟಿ. ವೈ ಅಂದರೆ ವೇರಿಯಬಲ್, ಟಿ ಅಂದರೆ ಟೈಮ್. ಈ ಎಫ್ ಆಫ್ ಟಿ ಅಂತ ಹೇಳ್ತೀವಲ್ವ, ಅದರಲ್ಲಿ ಟಿ ಅಂತ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಟೈಮ್.
ಆ ಟೈಮ್ ಅನ್ನೋದು ಬೇರೆ ಬೇರೆ ರೀತಿಯಾದಂತಹ ವೇರಿಯೇಷನ್ಸ್ನ ಒಳಗೊಂಡಿದೆ. ಆ ಟೈಮ್ ಅನ್ನೋದನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ, ಈ 4 ವೇರಿಯೇಷನ್ ಏನಿದೆ, ಟ್ರೆಂಡು, ಸೀಸನಲ್ ವೇರಿಯೇಷನ್, ಸೈಕ್ಲಿಕ್ ವೇರಿಯೇಷನ್ ಮತ್ತು ಇರ್ರೆಗ್ಯುಲರ್ ಅಥವಾ ಇರಾಟಿಕ್ ವೇರಿಯೇಷನ್, ಇದೆಲ್ಲ ಸೇರಿಕೊಂಡು ಟೈಮ್ದು ವೇರಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಟ್ರೆಡಿಷ್ನಲ್ ಅಸಂಪ್ಷನ್ ಪ್ರಕಾರ 2 ಮಾಡೆಲ್ ಇದೆ. ಒಂದು ಅಡಿಟಿವ್ ಮಾಡೆಲ್, ಇನ್ನೊಂದು ಮಲ್ಟಿಪ್ಲಿಕೇಟಿವ್ ಮಾಡೆಲ್. ಸೆಕ್ಯುಲರ್ ಟ್ರೆಂಡನ್ನು ಟ್ರೆಂಡ್ ಅಂತಲೂ ಹೇಳ್ತೀವಿ ಅಂತ ಹೇಳಿದ್ನಲ್ವ, ಟಿ ಅಂತ ಅದನ್ನ ಡಿನೋಟ್ ಮಾಡ್ತೀವಿ. ಸೀಸನಲ್ ವೇರಿಯೇಷನ್ನ ಎಸ್ ಅಂತ ಡಿನೋಟ್ ಮಾಡ್ತೀವಿ. ಸೈಕ್ಲಿಕ್ ವೇರಿಯೇಷನ್ ಸಿ, ಇರೆಗ್ಯುಲರ್ ವೇರಿಯೇಷನ್ ಐ. ಈಗ ಅಡಿಟಿವ್ ಮಾಡೆಲ್ ಪ್ರಕಾರ ಇದು 4 ವೇರಿಯೇಷನ್ನ ಆ್ಯಡ್ ಮಾಡಿದ್ರೆ ನಮಗೆ ವೇರಿಯೇಷನ್ ಅಂದರೆ ಟೈಮಲ್ಲಿ ಏನು ವೇರಿಯೇಷನ್ ಆಗಿದೆ ಅಂತ ಸಿಗುತ್ತೆ. ಮಲ್ಟಿಪ್ಲಿಕೇಟಿವ್ ಮಾಡೆಲ್ ಆದರೆ ಇದು 4 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ವೇರಿಯೇಷನ್ ಸಿಗುತ್ತೆ ಅಂತ ಹೇಳೋದು ಮಲ್ಟಿಪ್ಲಿಕೇಟಿವ್ ಮಾಡೆಲ್. ಈಗ ಇದು ಒಂದೊಂದನ್ನು ನಾವು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಫಸ್ಟ್ ಆ ವೇರಿಯೇಷನ್ನ ಮೆಷರ್ ಮಾಡಬೇಕು. ಟ್ರೆಂಡಲ್ಲಿ ವೇರಿಯೇಷನ್ ಏನಿದೆ ಅಂತ ಮೆಷರ್ ಮಾಡಿದ್ರೆ ಟಿ ಸಿಗುತ್ತೆ. ಸೀಸನಲ್ ವೇರಿಯೇಷನ್ ಮಾಡಿದಾಗ ಎಸ್. ಈ ಥರ ಒಂದೊಂದನ್ನು ನಾವು ವೇರಿಯೇಷನ್ನ ಮೆಷರ್ ಮಾಡಬೇಕಾಗುತ್ತೆ. ಆ ವೇರಿಯೇಷನ್ನ ಮೆಷರ್ ಮಾಡುವಾಗ ಬೇರೆ ಬೇರೆ ಮೆಥಡ್ಸ್ನ ನಾವು ಫಾಲೋ ಮಾಡ್ತೀವಿ. ಆವಾಗ ನಿಮಗೆ ಪ್ರಾಬ್ಲಮ್ಸು ಬರ್ತಾ ಹೋಗುತ್ತೆ. ನಿಮ್ಮ ಸಿಲೆಬಸ್ನಲ್ಲಿ ಎಲ್ಲ ವೇರಿಯೇಷನ್ನು ಮೆಷರ್ ಮಾಡಲಿಕ್ಕೆ ಇಲ್ಲ. ಸೆಕ್ಯುಲರ್ ಟ್ರೆಂಡ್ನ ಮೆಷರ್ ಮಾಡಲಿಕ್ಕೆ ಇದೆ. ಬೇರೆದೆಲ್ಲನೂ ನಿಮಗೆ ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ಮೆಷರ್ ಮಾಡೋದು ಬರುತ್ತೆ. ಈಗ ಆ ಮೆಷರ್ಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಂದು ವೇರಿಯೇಷನ್ನು, ಈಚ್ ಕಾಂಪೋನೆಂಟನ್ನು ಸಪ್ರೇಟಾಗಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಸೆಕ್ಯುಲರ್ ಟ್ರೆಂಡ್, ವಿಚ್ ಈಸ್ ಆಲ್ಸೋ ಕಾಲ್ಡ್ ಸಿಂಪಲ್ ಟ್ರೆಂಡ್, ಲಾಂಗ್ ಟರ್ಮ್ ಮೂಮೆಂಟ್. ಲಾಂಗ್ ಟರ್ಮ್ ಮೂಮೆಂಟ್ ಅಂತ ನಿಮಗೆ ಕೇಳ್ತಿದ್ದಂಗೆ ಗೊತ್ತಾಗೋಗುತ್ತೆ. ಇಟ್ ರೆಫರ್ಸ್ ಟು ಲಾಂಗ್ ಟರ್ಮ್ ಡೇಟಾ ಅಂತ. Secular trend refers to the general tendency of data to increase or decrease or stagnate over a long period of time. ಅಂದರೆ ಯಾವುದೇ ಡೇಟಾ ಲಾಂಗ್ ಪೀರಿಯಡ್ನಲ್ಲಿ ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ ಅಥವಾ ಸ್ಟ್ಯಾಗ್ನೆಂಟ್ ಆಗಿದೆಯಾ ಅನ್ನೋದನ್ನು ನಾವು ನೋಡ್ತೀವಲ್ವ, ಅದನ್ನು ನಾವು ಟ್ರೆಂಡ್ ಅಂತ ಹೇಳ್ತೀವಿ. ಇಲ್ಲಿ ಲಾಂಗ್ ಪೀರಿಯಡ್ ಅಂತ ಹೇಳ್ತೀವಲ್ವ, ಲಾಂಗ್ ಪೀರಿಯಡ್ ಅಂದರೆ ಯೂಶ್ವಲಿ ಇಟ್ ವಿಲ್ ಬಿ ಮೋರ್ ದ್ಯಾನ್ 8 or 10 years. 3 ವರ್ಷದ ಡೇಟಾ, 5 ವರ್ಷದ ಡೇಟಾನ ನಾವು ಲಾಂಗ್ ಟರ್ಮ್ ಅಂತ ಯೂಶಲಿ ಹೇಳಲ್ಲ. 10 ವರ್ಷದ ಮೇಲ್ಪಟ್ಟ ಡೇಟಾನ ಅಥವಾ ಮಿನಿಮಮ್ ಅಟ್ಲೀಸ್ಟ್ 8 ಇಯರ್ಸ್ಗಿಂತ ಜಾಸ್ತಿ ಇರೋ ಡೇಟಾನ ನಾವು ಕನ್ಸಿಡರ್ ಮಾಡ್ತೀವಿ. ಈ ಡೇಟಾ ಏನಾಗಿರ್ಬೋದು, ಐದರ್ ಆ್ಯನ್ ಅಪ್ವರ್ಡ್ ಟೆಂಡೆನ್ಸಿ ಅಥವಾ ಡೌನ್ವರ್ಡ್ ಟೆಂಡೆನ್ಸಿ, ಅಂದರೆ ಅಪ್ವರ್ಡ್ ಅಂದರೆ ಇನ್ಕ್ರೀಸ್ ಆಗ್ತಾ ಇರೋದು, ಅಥವಾ ಡಿಕ್ರೀಸಿಂಗ್ ಟೆಂಡೆನ್ಸಿ, ಅಥವಾ ಸ್ಟ್ಯಾಗ್ನೆಂಟ್ ಆಗಿರುತ್ತೆ, ಅಂದರೆ ಏನೂ ಇನ್ಕ್ರೀಸು ಆಗ್ತಾ ಇರಲ್ಲ, ಡಿಕ್ರೀಸು ಆಗ್ತಾ ಇರಲ್ಲ, ಯಾವುದೇ ರೀತಿ ಚೇಂಜ್ ಆಗದೆ ಸ್ಟ್ಯಾಗ್ನೆಂಟ್ ಆಗೂ ಇರಬಹುದು. ಬೇರೆ ಬೇರೆ ಡೇಟಾ ಎಲ್ಲ ತಗೊಂಡಾಗ ಬರ್ತ್ ರೇಟು, ಡೆತ್ ರೇಟು, ಶೇರ್ ಪ್ರೈಸಸ್ಸು, ಇದೆಲ್ಲ ಕೆಲವೆಲ್ಲ ಆಲ್ಮೋಸ್ಟ್ ಇನ್ಕ್ರೀಸಿಂಗ್ ಟೆಂಡೆನ್ಸಿ ತೋರಿಸಿದ್ರೆ, ಏನು ಕೆಲವು ಡಿಕ್ರೀಸಿಂಗ್ ಟೆಂಡೆನ್ಸಿ ತೋರಿಸ್ತಾ ಇರುತ್ತೆ. ಈ ಸೆಕ್ಯುಲರ್ ಟ್ರೆಂಡು ಲೀನಿಯರ್ ಟ್ರೆಂಡ್ ಆಗಿರ್ಬೋದು ಅಥವಾ ನಾನ್ ಲೀನಿಯರ್ ಟ್ರೆಂಡ್ ಆಗಿರ್ಬೋದು. ಲೀನಿಯರ್ ಟ್ರೆಂಡ್ ಅಂದರೆ ಏನು, ಸ್ಟ್ರೈಟ್ ಲೈನ್ ಬೇಸಿಸ್ನಲ್ಲಿ, ಅಂದರೆ ಯೂನಿಫಾರ್ಮ್ ಆಗಿ ಚೇಂಜ್ ಆಗ್ತಾ ಇರೋದು. ನಾನ್ ಯೂನಿಫಾರ್ಮ್ ಆಗಿ ಅಥವಾ ಒಂದೇ ರೀತಿ ಚೇಂಜ್ ಆಗ್ತಾ ಇಲ್ಲ, ಬದಲಾವಣೆದು ರೇಟ್ ಏನಾಗ್ತಾ ಇದೆ, ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಆವಾಗ ನಮಗೆ ನಾನ್ ಲೀನಿಯರ್ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಸಿಲೆಬಸ್ನಲ್ಲಿ ಲೀನಿಯರ್ ಟ್ರೆಂಡ್ ಬಗ್ಗೆ ಮಾತ್ರ ಇದೆ. ನೆಕ್ಸ್ಟ್ ಇವಾಗ ಸೀಸನಲ್ ವೇರಿಯೇಷನ್ ತಗೊಳ್ಳೋಣ. Seasonal variations refers to the changes that take place in a regular and periodic manner. These forces usually have the same or most similar pattern year after year. ಸೀಸನಲ್ ವೇರಿಯೇಷನ್ ಅಂತ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗೋಗುತ್ತೆ, ಇದು ಸೀಸನ್ ವೈಸ್ ಏನೋ ಚೇಂಜ್ ಆಗ್ತಾ ಇರೋದು ಅಂತ. ಸೀಸನ್ ವೈಸ್ ಏನು ಚೇಂಜ್ ಆಗ್ತಾ ಇದೆ, ಈ ಸೀಸನ್ ವೈಸ್ ಚೇಂಜ್ ಏನಾಗಿರುತ್ತೆ, ಪ್ರತಿ ಇಯರ್ಗೂ ಮತ್ತೆ ಮತ್ತೆ ಅದು ಸೇಮ್ ಚೇಂಜ್ ಬರ್ತಾನೆ ಇರುತ್ತೆ. ಮತ್ತು ದೀಸ್ ಸೀಸನಲ್ ವೇರಿಯೇಷನ್ಸ್ ಆರ್ ಬೇಸ್ಡ್ ಆನ್ ದ ಚೇಂಜಸ್ ಇನ್ ಸೀಸನ್ಸ್, ಕಸ್ಟಮ್ಸ್, ಹ್ಯಾಬಿಟ್ಸ್, ಟ್ರೆಡಿಷನ್ಸ್, ಈ ರೀತಿಯಾದಂತಹ ಬದಲಾವಣೆಗಳಿಂದ ಕೂಡಿರುತ್ತೆ. ಉದಾಹರಣೆಗೆ ದೀಪಾವಳಿ ಟೈಮ್ನಲ್ಲಿ ಪಟಾಕಿದು ಸೇಲ್ ಏನಾಗಿರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸಮ್ಮರ್ನಲ್ಲಿ ಐಸ್ ಕ್ರೀಮ್ ಮತ್ತು ಕೂಲ್ ಡ್ರಿಂಕ್ಸ್ದು ಸೇಲ್ ಜಾಸ್ತಿ ಆಗೋದು. ಕ್ರಿಸ್ಮಸ್ ಟೈಮ್ನಲ್ಲಿ ಕೇಕ್ಸ್ಗೆ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋದು.
ಯಾವುದೋ ಪರ್ಟಿಕ್ಯುಲರ್ ಫೆಸ್ಟಿವಲ್ ಟೈಮ್ನಲ್ಲಿ ಹೂವಿನ ರೇಟೆಲ್ಲ ಏನಾಗೋಗಿರುತ್ತೆ, ಜಾಸ್ತಿ ಆಗೋಗಿರುತ್ತೆ. ಸೊ ಈ ಥರ ಇದೇನಾಗಿರುತ್ತೆ, ಸೀಸನಲ್ ವೇರಿಯೇಷನ್ ಇರುತ್ತೆ. ಆ ಸೀಸನ್ ಬಂದಾಗ ಅದು ಪೀಕಲ್ಲಿರುತ್ತೆ. ಆ ಸೀಸನ್ ಮುಗಿದ ತಕ್ಷಣ ಮತ್ತೆ ಏನಾಗುತ್ತೆ, ಇಟ್ ಫೆಲ್ಸ್ ಡೌನ್ ಅಥವಾ ಇಟ್ ವಿಲ್ ಡಿಕ್ರೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್ cyclic variation. Cyclic variations are due to the ups and downs recurring after a period from time to time. ಯೂಶುವಲಿ ಬಿಸ್ನೆಸ್ ಸೈಕಲ್ನ ನಾವು cyclic variations ಅಂತ ಮೆನ್ಷನ್ ಮಾಡ್ತೀವಿ. ಬಿಸ್ನೆಸ್ನಲ್ಲಿ ಪ್ರತಿ ಯಾವುದೇ ಬಿಸ್ನೆಸ್ ಆಗಿರ್ಬೋದು 4 ಇಂಪಾರ್ಟೆಂಟ್ ಸ್ಟೇಜಸ್ನ ನಾವು ಗುರುತಿಸ್ತೀವಿ. ಈಗಾಗಲೇ ನೀವು ಬಿಸ್ನೆಸ್ ಸೈಕಲ್ ಬಗ್ಗೆ ಓದಿದ್ದೀರಾ, ಸೊ ಯು ಆರ್ ಫೆಮಿಲಿಯರ್. ಈ ಬಿಸ್ನೆಸ್ ಸೈಕಲ್ನಲ್ಲಿ ನಾವು ಪ್ರಾಸ್ಪರಿಟಿ ಅಥವಾ ಬೂಮ್ ಅಂದರೂ ಒಂದೇ, ಪ್ರಾಸ್ಪರಿಟಿ ಅಂದರೂ ಒಂದೇ. ಅಂದರೆ ಇಟ್ ಈಸ್ ಅ ಸ್ಟೇಜ್ ವೇರ್ ದ ಫರ್ಮ್ ವಿಲ್ ಬಿ ಅರ್ನಿಂಗ್ ಸೂಪರ್ ಪ್ರಾಫಿಟ್ಸ್. ಆ್ಯಂಡ್ ದೆನ್ ರಿಸೆಷನ್ ಅಂದರೆ ಸ್ವಲ್ಪ ಅದರ ಗ್ರೋತು ಕಡಿಮೆ ಆಗ್ತಾ ಇರೋದು. ದೆನ್ ಡಿಪ್ರೆಷನ್ ಈಸ್ ವೆನ್ ಇಟ್ ರೀಚಸ್ ದ ಬಾಟಮ್. ಆ್ಯಂಡ್ ದೆನ್ ಅಗೈನ್ ರಿಕವರಿ. ಆ ಬಾಟಮಿಂದ ಅಗೈನ್ ಇಟ್ ವಿಲ್ ಮೂವ್ ಅಪ್ವರ್ಡ್, ಆವಾಗ ರಿಕವರಿ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ವೇರಿಯೇಷನ್ ನಾವು ಸೈಕ್ಲಿಕ್ ವೇರಿಯೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ರ್ಯಾಂಡಮ್, ಇರ್ರೆಗ್ಯುಲರ್ ಆರ್ ಇರ್ರಾಟಿಕ್ ವೇರಿಯೇಷನ್. ಇರ್ರೆಗ್ಯುಲರ್ ಅನ್ನೋ ವರ್ಡನ್ನು ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇರ್ರೆಗ್ಯುಲರ್ ಅಂದರೆ ಏನು, ಸಾಮಾನ್ಯವಾಗಿ ಇದು ಆಗದೇ ಇರೋವಂಥದ್ದು. ಯೂಶಲಿ ದೀಸ್ ವೇರಿಯೇಷನ್ಸ್ ಆರ್ ಡ್ಯೂ ಟು natural calamities. These variations are unexpected variations. For example, earthquake, famine, flood, ಅಥವಾ ಇವಾಗಲೇ ತಗೊಳ್ಳಿ ಕರೋನಾ. ಈ ರೀತಿಯಾದಂತಹ ಒಂದು ಸಿಚುಯೇಷನ್ಸ್ ಏನಿದೆ, ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸು, ಇದರ ಕಾರಣವಾಗಿ ಏನೆಲ್ಲ ವೇರಿಯೇಷನ್ ಆಗಿರುತ್ತೆ ಡೇಟಾನಲ್ಲಿ, ಅದನ್ನು ನಾವು ಇರ್ರೆಗ್ಯುಲರ್ ವೇರಿಯೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಪ್ರಾಡಕ್ಟ್ದು ಸೇಲ್ಸು ಏನಾಗಿದೆ ಈ ಸೀಸನಲ್ಲಿ ಅಂತ ಹೇಳಿದಾಗ ಇಟ್ ವಿಲ್ ಶೋ ಮೋರ್ ವೇರಿಯೇಷನ್. ಆಯಿತಾ? ಇಂಥದ್ದನ್ನು ನಾವು ಈ ಥರ ಅನ್ಎಕ್ಸ್ಪೆಕ್ಟೆಡ್ ವೇರಿಯೇಷನ್ ಏನಿರುತ್ತೆ ಇದನ್ನು ನಾವು ಇರ್ರಾಟಿಕ್ ಅಥವಾ ರ್ಯಾಂಡಮ್ ಆರ್ ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಈ 4 ಕೂಡ ಟೈಮ್ ಸೀರೀಸ್ದು ಕಾಂಪೊನೆಂಟ್ಸ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಟೈಮ್ ಸೀರೀಸ್ ಡೇಟಾ ಅಂದರೆ ಏನು, ಟೈಮ್ ಸೀರೀಸ್ ಡೇಟಾದು ಕಾಂಪೊನೆಂಟ್ಸು, ಟೈಮ್ ಸೀರೀಸ್ ಡೇಟಾನ ಹೇಗೆ ಮೆಷರ್ ಮಾಡ್ತೀವಿ, ಅಡಿಟಿವ್ ಮಾಡೆಲ್ ಮತ್ತು ಮಲ್ಟಿಪ್ಲಿಕೇಟಿವ್ ಮಾಡೆಲ್ ಅಂತ ಇವತ್ತು ನೋಡಿದ್ವಿ. ನೆಕ್ಸ್ಟ್ ಟೈಮ್ ಸೀರೀಸ್ ಡೇಟಾನ ಮೆಷರ್ ಮಾಡೋದು ಹೇಗೆ ಅಂತ. ಅದರಲ್ಲಿ ನಿಮಗೆ ಸಿಲೆಬಸ್ನಲ್ಲಿರೋದು ಮೇಯ್ನಾಗಿ ಲಾಂಗ್ ಟರ್ಮ್ ಮಾತ್ರ. ಲಾಂಗ್ ಟರ್ಮ್ ಅಂದರೆ ಟ್ರೆಂಡ್ನ ಯಾವ ರೀತಿ ಮೆಷರ್ ಮಾಡ್ತೀವಿ ಅಂತ. ಆ ಟ್ರೆಂಡನ್ನು ಮೆಷರ್ ಮಾಡೋಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಅಲ್ಲಿಂದ ನಿಮಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇವಾಗ ನೀವು ಇದರದ್ದು ಥಿಯರಿ ಆಸ್ಪೆಕ್ಟ್ಸ್ ಏನು ಇವತ್ತು ನಾನು ಹೇಳಿದ್ದೀನಿ, ಇದಿಷ್ಟನ್ನು ಚೆನ್ನಾಗಿ ಇನ್ನೊಂದು ಸಲ ನೋಡಿಕೊಂಡು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ನೀವು ವಾಟ್ಸಪ್ನಲ್ಲಿ ನನಗೆ ಕಳಿಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್.